ಅಣ್ಣ ಒಂಚೂರು ಸೈಡ್ ಅಣ್ಣ ಸೈಡು. ಮೈಸೂರು ನಿವಾಸಿಗಳು ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ಕುಮಾರಣ್ಣವ್ರನ್ನ ಇಲ್ಲಿಗೆ ಕರೆಸಬೇಕು ಅಂತೇಳಿ ತೀರ್ಮಾನ ಮಾಡಿ ಹಲವಾರು ಬಾರಿ ನನಗೂ ಫೋನ್ ಕರೆಗಳನ್ನು ಮಾಡಿ ಇವತ್ತು ಇಂಥ ಒಂದು ಬುದ್ಧಿಜೀವಿಗಳ ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನನ್ನ ಜಿಲ್ಲೆಯ ಎಲ್ಲ ಹಿರಿಯರಿಗೆ, ನನ್ನ ಸ್ನೇಹಿತರಿಗೆ, ತಾಯಂದಿರಿಗೆ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ನನ್ನ ಜಿಲ್ಲೆಯ ಪರವಾಗಿ ನಿಮಗೆ ಅರ್ಪಿಸ್ತೇನೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಈ ರಾಜ್ಯದ ಜನಸಾಮಾನ್ಯರನ್ನ 2 ಬಾರಿ ಮುಖ್ಯಮಂತ್ರಿಗಳಾಗಿ ಅವರ ಕಷ್ಟ ಸುಖಕ್ಕೆ ಸ್ಪಂದಿಸಿದಂಥ ಮಹಾನ್ ನಾಯಕ ಕುಮಾರಣ್ಣ ಅವರೇ, ತಾಯಿ ಚಾಮುಂಡೇಶ್ವರಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ದೇವೇಗೌಡರೇ, ಇನ್ನೋರ್ವ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈಸೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾಗಿ, ಸಚಿವರಾಗಿ, ಶಾಸಕರಾಗಿ ಕೆಲಸ ಮಾಡಿಕೊಂಡು ನಮ್ಮ ಜೊತೆಯಲ್ಲಿ ಇವತ್ತು ಎಲ್ಲ ರೀತಿ ಸಹಕಾರ ಕೊಡ್ತಾ ಇರತಕ್ಕಂಥ ನನ್ನ ಸಾರಾ ಮಹೇಶ್ ಅವರೇ, ಹಾಗೆಯೇ ಚಾಮರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಂಥ ನಾಗೇಂದ್ರಣ್ಣ ಅವರೇ, GT ದೇವೇಗೌಡ್ರೆ, KT ಶ್ರೀಕಂಠೇಗೌಡ್ರೆ, ನಮ್ಮ ಪಕ್ಷದ ಚಾಮರಾಜ ಕ್ಷೇತ್ರದ ಅಭ್ಯರ್ಥಿಗಳಾದಂಥ ರವಿ ಅಣ್ಣ ಅವರೇ, ಮಾಜಿ ಮೇಯರಾದಂಥ ರವಿ ಅವರೇ, ಹಾಗೆಯೇ ಶಾಸಕರು ನನ್ನ ಆತ್ಮೀಯರಾದಂಥ ಮಂಜೇಗೌಡ್ರೆ, ನಮ್ಮ ಮೈಸೂರು ಜಿಲ್ಲೆಯ ಪಕ್ಷದ ಅಧ್ಯಕ್ಷರಾದಂಥ ನರಸಿಂಹಸ್ವಾಮಿ ಅವರೇ, ಹಾಗೆ ನಮ್ಮ ಜಿಲ್ಲೆಯವರಾಗಿ ಇಲ್ಲಿ ಮೈಸೂರಿನಲ್ಲಿ ಉದ್ಯಮಿಗಳಾಗಿ ಹೆಚ್ಚಿನ ಜವಾಬ್ದಾರಿ ನಿರ್ವಹಿಸ್ತಾ ಇರತಕ್ಕಂಥ ನಮ್ಮ ವಿವೇಕ್ ಅವರೇ, ಈ ವೇದಿಕೆಯಲ್ಲಿ ಮಾಜಿ ಮೇಯರಾದಂಥ ಲಿಂಗಪ್ಪ ಅವರೇ, ಈ ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ಪ್ರೇಮಕ್ಕ ಭಾಳ ಚೆನ್ನಾಗಿ ಎಲ್ಲರನ್ನೂ ಸ್ವಾಗತ ಮಾಡಿದ್ದಾರೆ. ಹಾಗಾಗಿ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗದೆ ಇವತ್ತು ನನ್ನ ಮಂಡ್ಯ ಜಿಲ್ಲೆಯ ನನ್ನೆಲ್ಲ ಇಲ್ಲಿ ಸೇರಿರ್ತಕ್ಕಂಥ ಸುಪುತ್ರರು, ನಿಮ್ಮೆಲ್ಲರಿಗೂ ಗೊತ್ತು, ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಒಂದು ಮಹತ್ತರವಾದಂಥ ರೈತರಿಗೆ ಏನೇನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಜನಸಾಮಾನ್ಯರ ಜವಾಬ್ದಾರಿಗಳನ್ನು ಯಾವ ರೀತಿ ನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದನ್ನು ನಮಗಿಂತ ನೀವೇ ಹೆಚ್ಚಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತೀರಿ. ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿ ಇಷ್ಟೇ, ಇವತ್ತು ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿ ನನ್ನ ಮಂಡ್ಯ ಜಿಲ್ಲೆಯನ್ನು ಹಸಿರು ಮಾಡಿದಂಥ ಮಹಾರಾಜರ ವಂಶಸ್ಥರು ಯದುವೀರ್ ಒಡೆಯರು ಸಹ ಇಲ್ಲಿ ಅಭ್ಯರ್ಥಿಗಳಾಗಿದ್ದಾರೆ. ಅಲ್ಲಿ ನನ್ನ ಪೂಜ್ಯ HD ದೇವೇಗೌಡರು ಹುಟ್ಟಂಥ ಮಣ್ಣಲ್ಲಿ ಇವತ್ತು NDA ಅಭ್ಯರ್ಥಿಗಳಾಗಿ ಪ್ರಜ್ವಲ್ ರೇವಣ್ಣವರು ಸ್ಪರ್ಧೆ ಮಾಡಿದ್ದಾರೆ. ಹಾಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಇವತ್ತು NDA ಅಭ್ಯರ್ಥಿಗಳು BJP ಅಭ್ಯರ್ಥಿಯಾಗಿ ನಮ್ಮ ಗೆಳೆಯರು ಸ್ಪರ್ಧೆ ಮಾಡಿದ್ದಾರೆ. ನಿಮ್ಮೆಲ್ಲೆಲ್ಲಿ ನಿಮ್ಮ ವಿಶೇಷವಾಗಿ ನಿಮ್ಮೆಲ್ಲರ ಒಂದು ಸ್ನೇಹದ ವಿಶ್ವಾಸ ಇದೆ. ಈಗಾಗಲೇ ನರೇಂದ್ರ ಮೋದಿಜಿಯವರು, ದೇವೇಗೌಡರು ಮೈಸೂರಿನಲ್ಲಿ ಈ 4 ಅಭ್ಯರ್ಥಿಗಳ ಪರವಾಗಿ ಒಂದು ದೊಡ್ಡ ಕಹಳೆಯನ್ನೇ ಊದು ಹೋಗಿದ್ದಾರೆ. ಆ ಕಾರಣದಿಂದ
ಇವತ್ತು ನೀವು ಇಲ್ಲಿ ಕರೆಸಿ ನಮಗೆ ಒಂದು ಆತ್ಮ ಬಲವನ್ನು ತುಂಬ್ತಾ ಇರ್ತಕ್ಕಂಥದ್ದು ಇವತ್ತು ನಿಜವಾಗ್ಲೂ ನಮಗೆ ಒಂದು ಆನೆ ಬಲ ಬಂದಾಗ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವೆಲ್ಲರೂ ಸೇರಿರ್ತಕ್ಕಂಥವ್ರು ಒಂದೊಂದು ಕ್ಷೇತ್ರದಲ್ಲಿ ನಿಮ್ಮದೇ ಆದಂಥ ಛಾಪನ್ನು ಮೂಡಿಸುವಂಥ ಶಕ್ತಿಯನ್ನು ಹೊಂದಿರತಕ್ಕಂಥವ್ರು. ಆ ಮಟ್ಟದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದೀರಿ. ಇವತ್ತು ನಮ್ಮ ಹಳೆ ಮೈಸೂರು ಪ್ರಾಂತ್ಯ ಆ ತಾಯಿ ಕಾವೇರಿ ಮಾತೆಯನ್ನು ನಂಬಿ ನಮ್ಮ ರೈತರ ಬದುಕನ್ನು ಕಟ್ಕೊಂಡು ಹೆಜ್ಜೆಯನ್ನು ಇಟ್ಕೊಂಡು ಬರ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಬಹಳ ವರ್ಷಗಳಿಂದ ದೇವೇಗೌಡರ ನೇತೃತ್ವದಲ್ಲಿ ಕಾವೇರಿಯ ಹೋರಾಟವನ್ನು ನೀವೆಲ್ಲ ಸೇರಿ ಏನು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ, ಅದಕ್ಕೆ ಒಂದು ಅಂತಿಮ ಗಳಿಗೆ ಒದಗಿ ಬಂದಿದೆ. ಈ ದೇಶದ ಮತ್ತೊಮ್ಮೆ ಈ ದೇಶದ ಪ್ರಧಾನಿಗಳಾಗ್ತಾ ಇರತಕ್ಕಂಥ ನರೇಂದ್ರ ಮೋದಿಜಿಯವರು ಅವರ ಮನವೊಲಿಸಿ ದೇವೇಗೌಡರ ನೇತೃತ್ವದಲ್ಲಿ ಕುಮಾರಣ್ಣವರು ಇವತ್ತು ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಒಬ್ಬ ಸಮರ್ಥ ಲೋಕಸಭಾ ಸದಸ್ಯರಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ನನ್ನ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ 10 ಬಾರಿ ಕಳೆದ 2-3 ತಿಂಗಳಿಂದ ನನ್ನನ್ನು ಅಭ್ಯರ್ಥಿ ಮಾಡಬೇಕು ಅಂತೇಳಿ ಕುಮಾರಣ್ಣವರು ಸಭೆಗಳನ್ನು ಮಾಡಿದ್ರು. ಆದರೆ ನಾನು ಒಂದೇ ಮಾತನ್ನು ಹೇಳಿದೆ, ಇಲ್ಲ ನಿಖಿಲಣ್ಣ ಬರಬೇಕು, ಅವ್ರು ಬರಲಿಕ್ಕೆ ಆಗೋದೇ ಇಲ್ಲ ಅನ್ನೋದಾದರೆ ನೀವೇ ಅಭ್ಯರ್ಥಿಗಳಾಗಬೇಕು ಅಂತೇಳಿ ನನ್ನ ಜಿಲ್ಲೆಯ ಹಾಲಿ ಮಾಜಿ ಶಾಸಕರ ಒಂದು ರಿಸರ್ವೇಷನ್ ಮಾಡಿ ಅವ್ರನ್ನ ಬಲವಂತವಾಗಿ ಇವತ್ತು ಕರ್ಕೊಂಬಂದು ಅಭ್ಯರ್ಥಿ ಮಾಡಿರ್ತಕ್ಕಂಥದ್ದು. ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ ಈಗಾಗಲೇ ಕಳೆದ ಬಾರಿ ಕೆಲಸ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಆ ತಮಿಳುನಾಡಿನ MP ಗಳ ಲಾಬಿಯನ್ನು ನಾನು ಡೆಲ್ಲಿನಲ್ಲಿ ನೋಡಿದ್ದೇನೆ. ಇವತ್ತು ಅವೆಲ್ಲವನ್ನು ಮೆಟ್ಟು ನಿಲ್ತಕ್ಕಂಥ ತಾಕತ್ತು ಇವತ್ತು ಕುಮಾರಣ್ಣವ್ರಿಗಿದೆ. ಇವತ್ತು ನನ್ನ ಹಳೆ ಮೈಸೂರು ಪ್ರಾಂತ್ಯದ ಕಾವೇರಿ ಬೇಸಿನ್ ರೈತರಿಗೆ ನ್ಯಾಯ ಸಿಗಬೇಕಾದ್ರೆ ಇವತ್ತು ಕುಮಾರಣ್ಣವರೇ ಮತ್ತೊಮ್ಮೆ ಲೋಕಸಭಾ ಸದಸ್ಯರಾಗಬೇಕು ಅಂತೇಳಿ ನಾವು ಕರ್ಕೊಬಂದು ಅವ್ರನ್ನ ಅಭ್ಯರ್ಥಿಗಳಾಗಿ ಮಾಡಿದ್ದೇವೆ. ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ, ಒಂದು ಕಡೆ ನಮ್ಮಿಂದನೇ ಬೆಳೆದಂಥ ಒಬ್ಬ ಹಣವಂತ, ಇವತ್ತು ನಿಮ್ಮ ಮಧ್ಯೆ ಇರ್ತಕ್ಕಂಥ ಒಬ್ಬ ಹೃದಯವಂತ, ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಇವತ್ತು ನೀವೆಲ್ಲರೂ ಕಾಣ್ತಾ ಇದ್ದೀರಿ. ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಎಷ್ಟು ಮಟ್ಟಿಗೆ ಇವತ್ತು ನಮ್ಮನ್ನು ಎಲ್ಲಿ ಹಾಕಿ ಎಲ್ಲಿ ತೆಗಿತಾ ಇದ್ದಾರೆ ಮಾತುಗಳಲ್ಲಿ ಅಂತಕ್ಕಂಥದ್ದು ಗೊತ್ತಿದೆ. ಅದರ ಅಗತ್ಯ ನಮಗಿಲ್ಲ. ಆದರೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ನನ್ನ ಗೌರವಾನ್ವಿತ ಈ ರಾಜ್ಯದ ಈ ಕ್ಷೇತ್ರದ ಮುಖ್ಯಮಂತ್ರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಬಹಳ ಒಕ್ಕಲರ ಬಗ್ಗೆ ನಿಮಗೆ ಪ್ರೀತಿ ಬಂದಿದೆ, ನಾನು ಒಪ್ತೇನೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ಪ್ರೀತಿಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಇವತ್ತು ನನ್ನ ಕ್ಷೇತ್ರದ ಇವತ್ತು ವಾಸಣ್ಣವರು ಇಲ್ಲಿನ ಮೇಯರ್ ಆಗಿ, ಚಾಮರಾಜ ಕ್ಷೇತ್ರದ ಶಾಸಕರಾಗಿ, ಮೈಸೂರಿಗೂ ಅವರದ ಕೊಡುಗೆ ಇದೆ. ಅವರ ಶಾಸಕರಾಗಿ ಇವತ್ತು ಬಹುತೇಕ ಇಲ್ಲಿ ಕೊಟ್ಟಂಥ ಯೂನಿವರ್ಸಿಟಿ, ಅದು ವಿದ್ಯಾ ಇಲಾಖೆಗೆ ಕೊಟ್ಟಂಥ ಕೊಡುಗೆ, ಆ ಕಟ್ಟಡಗಳು ನೋಡಿದ್ರೆ ಇವತ್ತು ನಾವು ವಾಸಣ್ಣ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ನೀವು ಇಲ್ಲೇ ಇದ್ಕೊಂಡು ಕನಿಷ್ಠ ಪಕ್ಷ ಅವ್ರಿಗೆ ಬಂದು ಒಂದು ಗಾರ್ಲೆಂಡ್ ಮಾಡುವಂಥ ಕೆಲಸವನ್ನು ಮಾಡಲಿಲ್ಲ. ಅದು ಹೋಗಲಿ, ಅದಾದಮೇಲೆ ಅವರ ಇಡೀ ಕುಟುಂಬ ಕಷ್ಟದಲ್ಲಿದೆ, ಅವ್ರನ್ನ ಮಕ್ಕಳಿಗೆ ಕರೆದು ಒಂದು ಸಮಾಧಾನ ಹೇಳ್ತಕ್ಕಂಥ ಕೆಲಸವನ್ನು ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಲಿಲ್ಲ. ಇವತ್ತು ಪಾಪ ಏನು ಒಕ್ಕಲ್ತನ ಮಾಡ್ತಕ್ಕಂಥ ನಮ್ಮ ಬಗ್ಗೆ ಭಾಳ ಕಳಕಳಿಯ ಅಭಿಪ್ರಾಯಗಳನ್ನು ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಪಾಪ ಲಕ್ಷ್ಮಣ್ಣವ್ರನ್ನು ಅವರೇ ಒಕ್ಕಲರ ನಾಯಕ ಅಂತೇಳಿ ಪ್ರತಿಬಿಂಬಿಸ್ತಾ ಇದ್ದಾರೆ. ಇವತ್ತು ಬಹುತೇಕ ನನಗೆ ಅನಿಸುತ್ತೆ, ನಾವೆಲ್ಲ ಚಾಮುಂಡಿ ತಾಯಿಗೆ ಹರಕೆ ಒಪ್ಪಿಸ್ಕೊಂಬಂದು ಚಾಮುಂಡಿ ನಮ್ಮ ಮೆಟ್ಲತ್ತೋ ಜಾಗದಲ್ಲಿ ಮರಿ ಒಪ್ಪಿಸ್ತೀವಿ. ಇವತ್ತು ಬಹುತೇಕ ಆ ರೀತಿ ಬಲಿ ಕೊಡಲಿಕ್ಕೆ ಲಕ್ಷ್ಮಣ್ಣವ್ರನ್ನ ತಂದು ಮೊನ್ನೆ ಮುಖ್ಯಮಂತ್ರಿಗಳು ನಿಲ್ಲಿಸಿದ್ದಾರೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮೊನ್ನೆ ರಾಹುಲ್ ಗಾಂಧಿಯವ್ರ ಸಭೆಯಲ್ಲಿ ಹೇಳಿದ್ದಾರೆ, ಏನು ಮುಖ್ಯಮಂತ್ರಿಗಳ ಆಗಿದ್ದಂಥ ಸಂಬಂಧದಲ್ಲಿ ಕುಮಾರಸ್ವಾಮಿಯವರು ಅವ್ರ ಮಗನ ಮಂಡ್ಯದಲ್ಲಿ ಗೆಲ್ಲಿಸ್ಕೊಳ್ಳಿಕ್ಕಾಗಲಿಲ್ಲ ಅಂಥೇಳಿ. ನಿಮಗೆ ಅಲಯನ್ಸ್ ಧರ್ಮ ಗೊತ್ತಿದ್ರೆ, ಗೊತ್ತಿಲ್ಲದೆ ಇದ್ರೆ ದಯಮಾಡಿ BJP ನಾಯಕರ ಹತ್ರ ಕಲ್ತ್ಕೊಳ್ಳಿ. ಎಷ್ಟು ಚೆನ್ನಾಗಿ ಒಂದು ಅಲಯನ್ಸ್ ಅಂದ್ರೇನು, ದೇಶಭಕ್ತಿ ಅಂದ್ರೇನು, ಒಂದು ರಾಷ್ಟ್ರ ಅಂದ್ರೇನು,
ಯಾವ ರೀತಿ ಆ ಧರ್ಮವನ್ನು ಪಾಲಿಸಬೇಕು ಅಂತೇಳಿ ನಮಗಿಂತ ಒಂದು ಪಟ್ಟು ಮುಂದೆ ಹೋಗಿ ಇವತ್ತು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಇವತ್ತು ನನ್ನ ಮಂಡ್ಯ ಕ್ಷೇತ್ರದಲ್ಲಿ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು, ಒಂದು ಭವ್ಯವಾದಂಥ ಮತ್ತೊಮ್ಮೆ ರಾಷ್ಟ್ರ ನಿರ್ಮಾಣಲಿಕ್ಕೆ ಇವತ್ತು ಕುಮಾರಣ್ಣವರು ಮಂಡ್ಯ ಲೋಕಸಭಾ ಸದಸ್ಯರಾಗಬೇಕು ಅಂತೇಳಿ ಎಂಥ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಪ್ರತಿನಿತ್ಯ ನಾನು ನೋಡ್ತಾ ಇದ್ದೇನೆ. ಇವತ್ತು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ. ಈಗಾಗಲೇ ಹೇಳಿದಾಗೆ ಅವತ್ತು ನೀವು ನಮ್ಮ ಅಲಯನ್ಸ್ ಧರ್ಮ ಪಾಲಿಸ್ದೆ ನಿಮ್ಮ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಮುಖಂಡರ ಕೈಲಿ ನಮಗೆ ಚೂರಿ ಹಾಕ್ಸಿದ್ರಿ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ ಕಾರಣದಿಂದ ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ. ನಾನು ಕುಮಾರಣ್ಣರ ಬಗ್ಗೆ ಈಗಾಗಲೇ ವಿನಂತಿ ಮಾಡಿದ್ದೇನೆ. ಅದರ ಬಗ್ಗೆ ನೀವು ಮಾತಾಡ್ತಕ್ಕಂಥ ವಿಚಾರನೂ ಇಲ್ಲ. ನೀವೇನಿದ್ರು ನನ್ನ ಜನ ಇವತ್ತು ನನ್ನ ಕ್ಷೇತ್ರದಲ್ಲಿ ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಕುಮಾರಣ್ಣರನ್ನ ಗೆಲ್ಲಿಸ್ಕೊಟ್ಟೇ ಕೊಡ್ತಾರೆ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥದ್ದು ಒಬ್ಬರಿಗಿಂತ ಒಬ್ಬರು ನಾವು BJP ಮುಖಂಡರು, JDS ಮುಖಂಡರು, ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ನಾವು ಹೆಚ್ಚಿಗೆ ಲೀಡ್ ಕೊಡಬೇಕು, ನಾವು ಹೆಚ್ಚಿಗೆ ಲೀಡ್ ಕೊಡಬೇಕು ಅಂತಕ್ಕಂಥ ಪೈಪೋಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ ಕಾರಣದಿಂದ ಇವತ್ತು ನಮ್ಮಿಂದನೇ ಬೆಳೆದೋಗಿ ಇವತ್ತು ಒಬ್ಬ ಗುತ್ತಿಗೆದಾರ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಲೋಡ್ಗಟ್ಟಲೆ ದುಡ್ಡು ತರಿಸಿ ಕೆಡಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ದುಡ್ಡಿಂದ ಏನು ನಡೆಯೋದಿಲ್ಲ ಅಂತಕ್ಕಂಥದ್ದನ್ನು ನನ್ನ ಮಂಡ್ಯ ಜಿಲ್ಲೆಯ ಜನ ಹಲವಾರು ನಿದರ್ಶನಗಳನ್ನು ಕೊಟ್ಟಿದ್ದಾರೆ. ಈ ಚುನಾವಣೆಯಲ್ಲೂ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಒಂದು ತಕ್ಕ ಉತ್ತರವನ್ನು ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿಮ್ಮಲ್ಲಿ ಇಲ್ಲಿ ಕರೆಸಿ ಕುಮಾರಣ್ಣವರ ಮತಯಾಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ಜಿಲ್ಲೆಯ ಹಿರಿಯರಿಗೆ, ಸ್ನೇಹಿತರಿಗೆ, ವಿಶೇಷವಾಗಿ ನನ್ನ ಬುದ್ಧಿಜೀವಿಗಳಿಗೆ, ನನ್ನ ತಾಯಂದರಿಗೆ ನನ್ನ ಜಿಲ್ಲೆಯ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಕೋಟಿ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂಥ ಹನುಮಂತೇಶ್ ಅವರು ನಮ್ಮ ಕುಮಾರಣ್ಣನವರ ನಾಯಕತ್ವವನ್ನು ಮೆಚ್ಚಿ ಈಗ ನಮ್ಮ JDS ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅವ್ರಿಗೆ ಕುಮಾರಣ್ಣವರು ಸಾಲು ಹಾಕೋದ್ರ ಮೂಲಕ ನಮ್ಮ ಪಕ್ಷಕ್ಕೆ ಇವಾಗ ಸ್ವಾಗತ ಮಾಡ್ತಾರೆ. ಹನುಮಂತೇಶ್ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಸಹಕಾರಿಯಾದಂಥ ಅರ್ಚನಾ ಪುಟ್ಟರಾಜ್ ಅವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದೀಗ ತಾನೇ ನಮ್ಮ ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಮಂಡ್ಯ ಜಿಲ್ಲೆಯಲ್ಲಿ KV ಸಂಕ್ರೇಗೌಡರನ್ನ ನಿತ್ಯ ಸಚಿವರು ಅಂತ ಹೇಳ್ತಾ ಇದ್ವಿ. ಅದೇ ರೀತಿ ಯಾವಾಗಲೂ ಮುಖ್ಯಮಂತ್ರಿಗಳು ಈಗ ಮಂಡ್ಯ ಜಿಲ್ಲೆಗೆ ಪಾದಾರ್ಪಣೆ ಮಾಡಿದ್ದಾರೆ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಅವ್ರು ಯಾವಾಗಲೂ ಮುಖ್ಯಮಂತ್ರಿಗಳಾಗೇ ಇರ್ತಾರೆ. ಅವರು ನಿಮ್ಮನ್ನು ಈಗ ಉದ್ದೇಶಿಸಿ ಮಾತನಾಡ್ತಾರೆ. ಮಂಡ್ಯ ಜಿಲ್ಲೆಯಲ್ಲಿ ಜನಿಸಿ ಮೈಸೂರು ನಗರದಲ್ಲಿ ಇಲ್ಲಿ ತಮ್ಮ ವೃತ್ತಿಯನ್ನು, ತಮ್ಮ ತಂದೆ ತಾಯಂದಿರು ಮತ್ತು ತಾವುಗಳು ಎಲ್ಲ ಸೇರಿ ಮೈಸೂರಿನ ನಿಮ್ಮ ಕುಟುಂಬಗಳ ಅಭಿವೃದ್ಧಿಗೋಸ್ಕರವಾಗಿ ಈ ನಗರದಲ್ಲಿ ತಾವೆಲ್ಲರೂ ಹಲವಾರು ವರ್ಷಗಳಿಂದ ಮೈಸೂರಿನಲ್ಲಿ ನೆಲೆಸಿರ್ತಕ್ಕಂಥದ್ದೇನಿದ್ದೀರಿ, ಮಂಡ್ಯದಲ್ಲಿ ಜನಿಸಿರ್ತಕ್ಕಂಥ ಮೈಸೂರಿನ ನಿವಾಸಿಗಳು. ಆದರೆ ನೀವು ಮೈಸೂರು ನಗರದಲ್ಲಿ ಉತ್ತಮವಾದ ರೀತಿಯ ಒಂದು ನಿಮ್ಮ ಶ್ರಮಪಟ್ಟು ಬದುಕಿನಲ್ಲಿ ಒಂದು ನೆಮ್ಮದಿಯ ದಿನಗಳನ್ನು ಕಾಣಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು
ಹಲವಾರು ಸ್ನೇಹಿತರುಗಳು ಸೇರಿ ಚುನಾವಣೆಯ ಹಿನ್ನೆಲೆಯಲ್ಲಿ ತಮ್ಮೆಲ್ಲರನ್ನ ಆಹ್ವಾನ ಕೊಟ್ಟಿದ್ದಾರೆ. ಈಗಾಗಲೇ ಸನ್ಮಾನ್ಯ ಪುಟ್ಟರಾಜು ಅವರು, ನಮ್ಮ ಮಾಜಿ ಸಚಿವರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ನಮ್ಮ ಪಕ್ಷದ ಹಿರಿಯ ನಾಯಕರು, ನಮ್ಮ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷರು ಆಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ಈ ಸಭೆಯಲ್ಲಿದ್ದಾರೆ. ಮತ್ತೊಬ್ಬ ಮಾಜಿ ಸಚಿವರು, ಆತ್ಮೀಯರು ಆಗಿರ್ತಕ್ಕಂಥ ಸಾರಾ ಮಹೇಶ್ ಅವರು ಸಹ ಸಭೆಯಲ್ಲಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಮಂಜೇಗೌಡರು, ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಶ್ರೀಕಂಠೇಗೌಡರು, ವಿವೇಕ್ ಅವರು, ನಮ್ಮ ಮಾಜಿ ಶಾಸಕರು, ನಮ್ಮ ಚಾಮರಾಜ ಕ್ಷೇತ್ರದ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ನಾಗೇಂದ್ರ ಅವರು, ರವಿ ಅವರು, ಹೀಗೆ ಹಲವಾರು ಜನ, ನಮ್ಮ ಯುವ ನಾಯಕ ಪುಟ್ಟರಾಜು ಅವರು ಇವತ್ತು ಏನೋ ಒಂದು ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ರಾಮ್ ಅವರಿದ್ದಾರೆ, ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷರು ನರಸಿಂಹಣ್ಣವರಿದ್ದಾರೆ, ಮತ್ತು ನಮ್ಮ ಮುಕುಂದ ಏನಣ್ಣ ದಶರಥ ಲಕ್ಷ್ಮೀ ಶಿವಣ್ಣ ಅವರು ಅಕ್ಕ ಅವರು, ಶ್ರೀಧರ ನಮ್ಮ ನಗರದ ಅತ್ಯಂತ ಸ್ವಲ್ಪ ಆ್ಯಕ್ಟಿವ್ ಆಗಿರತಕ್ಕಂಥದ್ದು, ಹಲವಾರು ನನ್ನ ಬೆಳೆಸಿರ್ತಕ್ಕಂಥ ನಾಯಕರುಗಳೆಲ್ಲ ಇಲ್ಲಿದ್ದೀರಿ. ಯಾರೂ ಅನ್ಯತಾ ಭಾವಿಸಬೇಡಿ. ಶಿವಣ್ಣ ನಮ್ಮ ಹಳೆ ಸ್ನೇಹಿತರು ಇದ್ದಾರೆ, ಎಲ್ಲರಲ್ಲಿ ಕ್ಷಮೆ ಕೋರ್ತೇನೆ. ಜೊತೆಗೆ ಇವತ್ತು ತಾವೆಲ್ಲರೂ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಹಿತೈಷಿಗಳ ಮನವಿ ಮೇರೆಗೆ ಏನು ಬಂದಿದ್ದೀರಿ, ನಮ್ಮ ಹಿತೈಷಿಗಳ ಜೊತೆಗೆ ನೀವು ನನಗೆ ಆಶೀರ್ವಾದ ಮಾಡಿ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ನೀವೆಲ್ಲ ಇಟ್ಕೊಂಡಿದ್ದೀರಿ ಅನ್ನೋದು ಗೊತ್ತು ನನಗೆ. ಇವತ್ತು ಮೈಸೂರಿನಲ್ಲಿ ತಾವೆಲ್ಲರೂ ನೆಲೆಸಿದ್ರು, ಬಹುಶಃ ನೀವು ಯಾರು ಹುಟ್ಟಿದ ಊರನ್ನು ಮರಿದೇ ಇರತಕ್ಕಂಥವರು, ಹುಟ್ಟಿದ ಊರಿನ ನಿಮ್ಮ ಹಿತೈಷಿಗಳು, ಸ್ನೇಹಿತರು, ಸಂಬಂಧಿಕರನ್ನ ಪ್ರತಿನಿತ್ಯ ಅವರ ಸಂಪರ್ಕದಲ್ಲಿ ಇರ್ತಕ್ಕಂಥವ್ರೆ. ಹಲವಾರು ಕುಟುಂಬದಲ್ಲಿ ತಂದೆ ತಾಯಂದರು ಹಳ್ಳಿಯಲ್ಲೇ ಇದ್ದಾರೆ, ಇನ್ನು ಕೆಲವರು ಇಲ್ಲೇ ಬಂದು ನೆಲೆಸಿದ್ದಾರೆ. ಇವತ್ತಿನ ಈ ಒಂದು ಚುನಾವಣೆ ಹಣಬಲದ ಜನಬಲದ ಚುನಾವಣೆ. ಈಗಾಗಲೇ ತಮ್ಮೆಲ್ಲರಿಗೆ ಮಂಡ್ಯದಲ್ಲಿ ರಾಜಕೀಯದ ಬೆಳವಣಿಗೆಗಳು ಏನೇನಾಗಿದೆ, ಇವತ್ತಿನ ಚುನಾವಣೆಯ ಹಿನ್ನೆಲೆ ಏನು ಅಂತಕ್ಕಂಥದ್ದು ತಮ್ಮೆಲ್ಲರ ಗಮನದಲ್ಲಿದೆ. ನೀವೆಲ್ಲ ಬುದ್ಧಿವಂತರಿದ್ದೀರಿ. ಮೈಸೂರಿನ ಈ ಒಂದು ಸಾಂಸ್ಕೃತಿಕ ನಗರದಲ್ಲಿ ತಾವೆಲ್ಲ ಏನು ವಾಸ ಮಾಡ್ತಾ ಇದ್ದೀರಿ, ನಾಡಿನಲ್ಲಿ ಆಗು ಹೋಗ್ತಾ ಇರ್ತಕ್ಕಂಥ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮಲ್ಲಿ ಮಾಹಿತಿಗಳಿರುತ್ತೆ. ಈಗಾಗಲೇ ಪುಟ್ಟರಾಜು ಅವರು ಸುದೀರ್ಘವಾಗಿ ಮಾತನಾಡಿದ್ದಾರೆ. ನಾನು ಸಹ ಹೆಚ್ಚಿನ ಭಾಷಣ ಮಾಡಲಿಕ್ಕೆ ಹೋಗಲ್ಲ ಈಗ, ಏಕೆಂದರೆ ನಾನು ಮತ್ತೆ ಬೆಳಗ್ಗೆ ನಾನು 8 ಗಂಟೆಗೆ ಶಿವಮೊಗ್ಗಗೆ ಹೋಗಿ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಪುತ್ರ ನಾಮಪತ್ರ ಏನು ಸಲ್ಲಿಸಬೇಕಾಗಿತ್ತು, ಅವರ ಸಭೆಯಲ್ಲಿ ಭಾಗವಹಿಸಿ KR ನಗರದಲ್ಲಿ ಸಾರಾ ಮಹೇಶ್ ಅವರ ನೇತೃತ್ವದಲ್ಲಿ ಅಲ್ಲಿ ಒಂದು ಸಾಯಂಕಾಲ ಒಂದು ಪ್ರಚಾರ ಸಭೆ ಏನಿತ್ತು, ಇಷ್ಟೆಲ್ಲ ಇವತ್ತು ಬೆಳಗ್ಗೆಯಿಂದ ಶ್ರಮ ಹಾಕಿ ಈಗ ಇಲ್ಲಿ ನಿಮ್ಮನ್ನು ಭೇಟಿ ಮಾಡಲಿಕ್ಕೇನು ಬಂದಿದ್ದೇನೆ. ಬಹುಶಃ ನೀವು ಇಲ್ಲಿ ಇರ್ತಕ್ಕಂಥವರು ಮನಸ್ಸು ಮಾಡಿದ್ರೆ ನೀವು ಸ್ವಲ್ಪ ಒಂದು 4-5 ದಿವಸ ನನಗೋಸ್ಕರ ಒಂದು ಶ್ರಮ ಹಾಕಿದ್ರೆ ಮಂಡ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ನನಗೆ ಗೆಲ್ತಕ್ಕಂಥದ್ದಕ್ಕೆ ಅವಕಾಶಗಳು ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಶ್ರಮದಿಂದ ನನಗಾಗಬೇಕಾಗಿದೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲೂ ಹಲವಾರು ರೀತಿಯ ಸಮಸ್ಯೆಗಳನ್ನು ಹಲವಾರು ವರ್ಷಗಳಿಂದ ಏನು ನೋಡ್ತಾ ಇದ್ದೇವೆ. ಇವತ್ತು ಈ ಸರ್ಕಾರ ಬಂದ ನಂತರ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ರೈತರು ನಂಬಿರ್ತಕ್ಕಂಥ ಒಂದು
ವ್ಯವಸಾಯವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಸರ್ಕಾರದ ಕೆಲವು ತೀರ್ಮಾನಗಳು ನಮ್ಮ ರೈತರನ್ನು ಸಂಕಷ್ಟಕ್ಕೆ ದೂಡಿದ್ದಾರೆ. ಈಗಾಗಲೇ ಒಂದು ಕಡೆ ಬರಗಾಲ, ಮತ್ತೊಂದು ಕಡೆ ಈ ಬಾರಿ ನಮ್ಮ ರೈತರಿಗೆ ಮುಂಗಾರು ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲೇ ನಮ್ಮ ಮಂಡ್ಯ ಜಿಲ್ಲೆಯ ಕೃಷಿ ಸಚಿವರು ಈ ಬಾರಿ ಯಾರು ಭತ್ತ ನಾಟಿ ಮಾಡಬೇಡಿ ಅಂತೇಳಿ ಮೊದಲೇ ಆದೇಶನೂ ಮಾಡಿಬಿಟ್ರು. ನಿಮಗೆ ಕೆಲವು ಕಬ್ಬಿನ ಬೆಳೆ ಏನು ಹೊಲದಲ್ಲಿದೆ, ನಾನು ಮೊನ್ನೆ ಮಳವಳ್ಳಿ ಮತ್ತು ಮದ್ದೂರು KR ಪೇಟೆ ಭಾಗದಲ್ಲಿ ಗಮನಿಸಿದಂಥದ್ದು, ಹಲವಾರು ಭಾಗದಲ್ಲಿ ಕಬ್ಬು ಇವತ್ತೇನು ಬೆಳೆದಿತ್ತು ಅದೆಲ್ಲ ಒಣಗಿ ಮತ್ತೆ ಬೆಂಕಿ ಇಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಏನೋ ಇವತ್ತೇನೋ ಸ್ವಲ್ಪ ಮಳೆ ಸುಮಾರಾಗೆಲ್ಲೋ ಆಗಿದೆ, ಅಲ್ಲಲ್ಲೇ ಮಳೆ ಬಂದಿದೆ. ಇವತ್ತು ಇನ್ನು ಮುಂದಿನ 5 ದಿನ ನಿಮ್ಮ ಇಲ್ಲಿಯ ಕೆಲಸ ಕಾರ್ಯಗಳು ಏನೇ ಇರಲಿ, ಇವತ್ತು ನಮ್ಮ ಮೇಕೆದಾಟಿನ ವಿಷಯ ಇರ್ಬೋದು, ಕಾವೇರಿ ನೀರಿನ ವಿಷಯ ಇರ್ಬೋದು, ಮಂಡ್ಯದ ಅಭಿವೃದ್ಧಿ ಅಂತಕ್ಕಂಥದ್ದು ಸ್ವಾತಂತ್ರ್ಯ ಬಂದು 77 ವರ್ಷಗಳಾದರೂ ಬೇರೆ ರಾಜ್ಯದ ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದ್ರೆ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ನಿಮ್ಮ ನಿರೀಕ್ಷೆಗೆ ಆಗಿಲ್ಲ ಅಂತಕ್ಕಂಥದ್ದು ನಾನು ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡಿದಾಗ ಕಂಡಿದ್ದೇನೆ. ಕಳೆದ ಬಾರಿ ನಾನು 14 ತಿಂಗಳು ಮುಖ್ಯಮಂತ್ರಿ ಆದಾಗ ಮಂಡ್ಯದ ಅಭಿವೃದ್ಧಿಗೆ ಹಲವಾರು ತೀರ್ಮಾನಗಳನ್ನು ತೆಗೆದುಕೊಂಡೆ. ಆದರೆ ಸರ್ಕಾರ ಹೋದಂಥ ಒಂದು ಸಮಯ ನಾನು ತೆಗೆದುಕೊಂಡಂಥ ನಿರ್ಣಯಗಳೆಲ್ಲ ಸ್ಥಗಿತಗೊಂಡು ಮುಂದಿನ ಬಂದಂಥ ಸರ್ಕಾರಗಳು. ಈಗ ಈ ಸರ್ಕಾರ ಬಂದು 11 ತಿಂಗಳಾಯಿತು. ಏನಾದರೂ ಮಂಡ್ಯ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ? ಮೈ ಶುಗರ್ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸ್ತೀವಿ ಅಂತ ಹೇಳಿ ಬಜೆಟಲ್ಲಿ ಪುಸ್ತಕದಲ್ಲಿ ಓದಿದ್ರು. ಆದರೆ ಒಂದು ನಯಾ ಪೈಸೆಯನ್ನು ಪುನಶ್ಚೇತನಗೊಳಿಸಲಿಕ್ಕೆ ದುಡ್ಡನ್ನು ಮೈ ಶುಗರ್ನ ಪುನಶ್ಚೇತನಕ್ಕೆ ₹1 ಇಟ್ಟಿಲ್ಲ. ಅದು ಕೇವಲ ಘೋಷಣೆ ಮಾಡಿದ್ದಾರೆ. ನಾನು 2018 ಮುಖ್ಯಮಂತ್ರಿ ಆದಾಗ ₹400 ಕೋಟಿ ವೆಚ್ಚದಲ್ಲಿ ಹೊಸ ಕಾರ್ಖಾನೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಮೊದಲನೇ ಕಂತು 100 ಕೋಟಿ ಹಣವನ್ನು ಬಜೆಟಲ್ಲಿ ಬಿಡುಗಡೆ ಮಾಡಿದ್ದೆ. ಆದರೆ ಮುಂದೆ ಬಂದ ಸರ್ಕಾರಗಳು ಅದನ್ನು ಹಾಗೆ ನಿಲ್ಲಿಸಿದ್ದಾರೆ. ನಾನು ಅವೆಲ್ಲ ವಿಷಯಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ನಿಮ್ಮೆಲ್ಲರ ಒಂದು ಶ್ರಮದಿಂದ ಇವತ್ತು ಆ ಜಿಲ್ಲೆಯ ಅಭಿವೃದ್ಧಿಗೆ ನನ್ನದೇ ಆದಂಥ ಕೆಲವು ಮನಸ್ಸಿನಲ್ಲಿ ಕಲ್ಪನೆಗಳನ್ನು ಏನಿಟ್ಕೊಂಡಿದ್ದೇನೆ. ನನಗೆ 5 ವರ್ಷದ ಅವಧಿಯಲ್ಲಿ ಕೇಂದ್ರದಲ್ಲಿ ಇವತ್ತೇನು ಸನ್ಮಾನ್ಯ ದೇವೇಗೌಡರ ಬಗ್ಗೆ ನರೇಂದ್ರ ಮೋದಿಯವರು ಆತ್ಮೀಯವಾದಂಥ ಸಂಬಂಧ ಇಟ್ಕೊಂಡಿದ್ದಾರೆ. ಜೊತೆಗೆ ನನ್ನ ಒಂದು ರಾಜಕೀಯದ ಮುಖ್ಯಮಂತ್ರಿಯಾಗಿ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಸಂಪೂರ್ಣ ಮಾಹಿತಿ ಇದೆ. ಅದರ ಹಿನ್ನೆಲೆಯಲ್ಲಿ ಮೊನ್ನೆ ಮೈಸೂರಿಗೆ ಬಂದಾಗ ಕುಮಾರಸ್ವಾಮಿಯವರ ಅನುಭವವನ್ನು ಈ ರಾಜ್ಯದ ಮುಂದಿನ ಒಂದು ಅಭಿವೃದ್ಧಿಗೆ ಅವರನ್ನು ಬಳಕೆ ಮಾಡ್ಕೋತೀನಿ ಅಂತಕ್ಕಂಥ ಮಾತನ್ನು ಮೈಸೂರಿನ ಸಾರ್ವಜನಿಕ ಸಭೆಯಲ್ಲಿ ಮುಕ್ತವಾಗಿ ಘೋಷಣೆ ಮಾಡಿದ್ದಾರೆ. ಬಹುಶಃ ಅವರು ಯಾರ ಬಗ್ಗೆನೂ ಆ ಮಟ್ಟಕ್ಕೆ ಚುನಾವಣೆಗಳ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಹೇಳಲ್ಲ. ಅದು ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನು ನಾನೇನು ನೋಡಿದ್ದೇನೆ, ಜಿಲ್ಲೆಯ ಅಭಿವೃದ್ಧಿ ನನಗೆ ಮುಂದಿನ 5 ವರ್ಷದ ಅವಶ್ಯಕತೆ ಇಲ್ಲ. ಬಹುಶಃ 1-2 ವರ್ಷದೊಳಗೆ ಮಂಡ್ಯ ನಗರವನ್ನು ಸಂಪೂರ್ಣವಾಗಿ ಎಲ್ಲ ರೀತಿಯ ಒಂದು ಅಭಿವೃದ್ಧಿಗಳನ್ನು ಕಾಣ್ತಕ್ಕಂಥದ್ದು, ಜಿಲ್ಲೆಯಲ್ಲಿ ಯುವಕರಿಗೆ ಸ್ವಂತ ಉದ್ಯೋಗಗಳು, ಹಲವಾರು ರೀತಿಯ ಒಂದು ಹೆಣ್ಣು ಮಕ್ಕಳಿಗೆ ದುಡಿಯುವ ಕೈಗೆ ಕೆಲಸವನ್ನು ಯಾವ ರೀತಿ ಕೊಡಬೇಕು ಅಂತಕ್ಕಂಥ ನನ್ನದೇ ಆದಂಥ ಕಲ್ಪನೆಯನ್ನು ಇಟ್ಕೊಂಡಿದ್ದೇನೆ. ನೀವು ಈ ಬಾರಿ, ಏಕೆಂದರೆ ನಾನು ಮಂಡ್ಯದಲ್ಲಿ ನಿಲ್ಲಬೇಕು ಅಂತ ಇದ್ದವನಲ್ಲ,
ಪುಟ್ಟರಾಜು ಅವ್ರನ್ನ ಅಭ್ಯರ್ಥಿ ಮಾಡಬೇಕು ಅಂತ ಇದ್ದವನು ನಾನು. ಅವರೆಲ್ಲ ಸೇರಿ ನಿಖಿಲ್ ಕುಮಾರಸ್ವಾಮಿನ ಪ್ರಯತ್ನ ಪಟ್ಟರು, ಅವರು ನಿಲ್ಲಕ್ಕೆ ತಯಾರಾಗಲಿಲ್ಲ. ಬೇಡ, ನನಗೆ ಒಂದು ಸಲ ಮಂಡ್ಯದಲ್ಲಿ ನಿಲ್ಲೋದು, ಇನ್ನೊಂದು ಸಲ ರಾಮನಗರಕ್ಕೆ ಹೋಗೋದು, ಮತ್ತು ಅಲ್ಲಿಂದ ಇಲ್ಲಿಗೆ ಬರೋದು, ಜನಗಳಲ್ಲಿ ಅಭಿಪ್ರಾಯಗಳು ಕೆಡುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವನು ಒಪ್ಪಲಿಲ್ಲ. ನಾನು ಪುಟ್ಟರಾಜು ಅವ್ರು ನಿಲ್ಲಿಸಬೇಕು ಅಂತ ಇದ್ದವನು. ಕೊನೆಗೆ ಹಲವಾರು ರೀತಿಯ ಸನ್ನಿವೇಶಗಳೇನಿದೆ, ಅಂತಿಮವಾಗಿ ನಾನು ಈ ಒಂದು ರೈತರನ್ನ ಉಳಿಸ್ಲಿಕ್ಕೆ ಮತ್ತು ನಮ್ಮ ಪಕ್ಷದ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನವರ ಕೆಟ್ಟ ದೃಷ್ಟಿ ಏನಿದೆ ಮಂಡ್ಯ ಜಿಲ್ಲೆಯ ನಮ್ಮ ಕಾರ್ಯಕರ್ತರ ಬಗ್ಗೆ, ನಮ್ಮ ಪಕ್ಷವನ್ನು ಎಲ್ಲಿ ಮುಳುಗಿಸ್ತಾರೋ ಅಂತಕ್ಕಂಥ ಆತಂಕದಲ್ಲಿ ಕೊನೆಗೆ ನಾನು ಚುನಾವಣೆ ನಿಲ್ಲಕ್ಕೆ ತಯಾರಿಲ್ಲದೆ ಇದ್ದವನು. ನನ್ನ ಪಕ್ಷದ ನಿಷ್ಠಾವಂತ ಲಕ್ಷಾಂತರ ಕಾರ್ಯಕರ್ತರು, ಮಂಡ್ಯ ಜಿಲ್ಲೆಯ ಜನತೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ, ದೇವೇಗೌಡರ ಮೇಲೆ ಇಟ್ಟಿರ್ತಕ್ಕಂಥ ಆ ಒಂದು ಅಭಿಮಾನದ ಪ್ರೀತಿ ಅಂತಕ್ಕಂಥದ್ದನ್ನು ಸುದೀರ್ಘವಾಗಿ 30-40 ವರ್ಷಗಳಿಂದ ನಾವೇನು ನೋಡಿದ್ದೇವೆ. ಈ ಜಿಲ್ಲೆಯ ಜನತೆಗೆ ನಾನು ಅಗೌರವ ಸಲ್ಲಿಸಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ. ನಿಮ್ಮ ಒಂದು ಶ್ರಮ, ನಿಮ್ಮ ಆಶೀರ್ವಾದ ಈ ಚುನಾವಣೆಯಲ್ಲಿ ನೀವು ಈ ಪಕ್ಷಕ್ಕೆ ನೀಡಿದರೆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗ್ತಕ್ಕಂಥದ್ದೇನಿದೆ, ಎಲ್ಲ ರೀತಿಯ ರಾಜ್ಯದ ಸಮಸ್ಯೆಗಳಿಗೆ ಪರಿಹಾರವನ್ನು ತರಲಿಕ್ಕೆ ನಿಮ್ಮ ಶಕ್ತಿಯನ್ನು ರಾಜ್ಯದ ಅಭಿವೃದ್ಧಿಗೆ ದಾರೆ ಎರಿತಿನ ಹೊರತು ನಾನು ವೈಯಕ್ತಿಕವಾಗಿ ಯಾವುದೇ ರೀತಿಯ ದುರ್ಬಳಕೆ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮ ನಿರೀಕ್ಷೆಗೆ ಇವತ್ತು ಜಿಲ್ಲೆ ಮತ್ತು ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಡ್ತೇನೆ. ನಾನು ಸುದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗಲ್ಲ, ಯಾಕೆಂದರೆ 9 ಗಂಟೆಗೆ ಸಮಯ ನೀವು ತೆಗೆದುಕೊಂಡಿದ್ದೀರಿ. ಅದರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ, ನಿಮ್ಮ ಆಶೀರ್ವಾದ. ದೇವೇಗೌಡರು 91 ವರ್ಷದಲ್ಲಿ ಈಗಲೂ ಈ ಪಕ್ಷ ಉಳಿಸಬೇಕು ಅಂತ ಏನು ಓಡಾಡ್ತಾ ಇದ್ದಾರೆ, ಅವರಿಗೆ ಇರ್ತಕ್ಕಂಥ ಒಂದು ಸಮಸ್ಯೆಗಳ, ಆರೋಗ್ಯದ ಸಮಸ್ಯೆಗಳ ನಡುವೆ ಇವತ್ತು ಇಂಥ ಪರಿಸ್ಥಿತಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಬಾರಿ ಜಿಲ್ಲೆಯ ಜನತೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದೀರಿ. ಇವತ್ತು ನನಗೆ ಕುರುಕ್ಷೇತ್ರದ ಅಂತಿಮವಾಗಿ ಚಕ್ರವ್ಯೂಹಕ್ಕೆ ಪ್ರವೇಶ ಮಾಡಿ ಚಕ್ರವ್ಯೂಹದಿಂದ ಯಶಸ್ಸಾಗಿ ಹೊರಗೆ ಬರಲಿಕ್ಕೆ ನಿಖಿಲ್ ಕುಮಾರಸ್ವಾಮಿಗೆ ಆಗಲಿಲ್ಲ. ಏನೋ ದೈವೇಚ್ಛೆ ಇರಬೇಕು. ಅವತ್ತು ಯಾವೊಂದು ಚಕ್ರವ್ಯೂಹದಲ್ಲಿ ಅಭಿಮನ್ಯು ಅಂತಿಮವಾಗಿ ಆ ಯುದ್ಧ ಭೂಮಿಯಲ್ಲಿ ಮರಣ ಹೊಂದತಕ್ಕಂಥದ್ದಿದೆ, ಆಗ ಅರ್ಜುನ ಒಂದು ಶಪಥ ಮಾಡಿರ್ತಾನೆ. ಬಹುಶಃ ಮಹಾಭಾರತ ಓದಿದರೆ ನಿಮಗೆ ಅದರ ಮಾಹಿತಿಗಳಿರುತ್ತೆ. ನಾನೇನು ನಿಲ್ಲಬೇಕು ಅಂತ ಇದ್ದವನಲ್ಲ. ಈಗ ನಿಮ್ಮೆಲ್ಲರ ಒಂದು ಒತ್ತಡಕ್ಕೆ ಆ ಭಗವಂತ ನನ್ನ ತಂದು ಮಂಡ್ಯದಲ್ಲಿ ನಿಲ್ಲಿಸಿರೋದು, ಆವತ್ತಿನ ಚಕ್ರವ್ಯೂಹವನ್ನು, ಏನು ರಾಜಕೀಯದ ಚಕ್ರವ್ಯೂಹವನ್ನು ನಿಖಿಲ್ ಕುಮಾರಸ್ವಾಮಿಯವರು ಭೇದಿಸ್ತಕ್ಕಂಥದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನಮ್ಮಿಂದ ಕೆಲವು ತಪ್ಪಾಗಿದೆ. ಬಹುಶಃ ಈ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಶ್ರಮದ ಆಶೀರ್ವಾದದೊಂದಿಗೆ ಒಂದು ಹೊಸ ತಿರುವು ಈ ರಾಜಕೀಯದಲ್ಲಿ ಮಂಡ್ಯದಿಂದಲೇ ಪ್ರಾರಂಭ ಆಗ್ತದೆ. ಈ ಪಕ್ಷಕ್ಕೂ ಒಂದು ಹೊಸ ಚೈತನ್ಯವನ್ನು ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದಿರು, ನಮ್ಮ ಹಿತೈಷಿಗಳು ನೀವು ತಂದು ಕೊಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ. ದಯವಿಟ್ಟು ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಆಶೀರ್ವಾದ, ನಿಮ್ಮ ಶ್ರಮ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಪರವಾಗಿ ನಿಮ್ಮೆಲ್ಲರ ಒಂದು ಸಹಕಾರವನ್ನು ಕೋರಿ ಆ ಭಗವಂತ, ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರ ಕುಟುಂಬಗಳನ್ನು ಒಂದು ಉತ್ತಮವಾದ ರೀತಿಯಲ್ಲಿ ಬದುಕ್ತಕ್ಕಂಥ ಶಕ್ತಿಯನ್ನು ಆ ತಾಯಿ ನಿಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಒಂದು ನಿಮಿಷ ಒಂದೇ ನಿಮಿಷ ಬಂಧುಗಳೇ, ಎಲ್ಲರೂ ಕೇಳ್ಕೊಂಡ್ರಿ. ಇವತ್ತು ಮಂಡ್ಯ ಪ್ರೋಗ್ರಾಮ್ ಇತ್ತು. ಬೆಳಿಗ್ಗೆ ಕೂತ್ಕೊಪ್ಪ, ಆಯಿತು. 2 ನಿಮಿಷ ಕೂತ್ಕೋ. ನಿಮಗೆ ಪ್ರೇಮ ಅಲ್ಲಿ ಪ್ರೇಮ ಅವರು, ಶಿವಣ್ಣ ಅವರು, ವಿವೇಕ್ ಅವರು, ಅವ್ರ ಮುಖಂಡರುಗಳೆಲ್ಲ ಬಂದು ಸಾಯಂಕಾಲ ಟೈಮೇ ಆಗಬೇಕು ಅಂತ ಕೇಳ್ಕೊಂಡ್ರು.
ಅದನ್ನು ನಿಲ್ಲಿಸಿ ಇವತ್ತು ಬಂದಿದ್ದಾರೆ. ನಿಮ್ಗೊಂದು ಒಂದೇ ಒಂದು ಮಾತು ಹೇಳಕ್ಕೆ ಎದ್ದು ನಿಂತಿರೋದು ನಾನು. ಮಂಡ್ಯ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ? ಯುದ್ಧ ನಡೀತಾ ಇದೆ. ಯುದ್ಧ ಇದು 26ನೇ ತಾರೀಕು ನಾಳೆ ಚುನಾವಣೆ ಯುದ್ಧ. ಮಂಡ್ಯಕ್ಕೆ ಕಾಂಗ್ರೆಸ್ ಮಾಡ್ತಾರೆ ಕಲ್ಲು ಬಿಸ್ನೆಸ್ಸು. ಭಾಳ ಜನ ಇದ್ದಾರೆ ರಾಜ್ಯದಲ್ಲಿ. ಕಲ್ಲು ಬಿಸ್ನೆಸ್ ಮಾಡೋದು ಬೇರೆ, ಸರ್ಕಾರದ ರೆಕಾರ್ಡ್ಗಳನ್ನ ತಿದ್ದಿ ಅದ್ರ ಜೊತೆಗೆ ಹಲವಾರು ಅಮಾಯಕರ ಭೂಮಿನ ದಬ್ಬಾಳಿಕೆ ಮಾಡಿ ಧಮಕಿ ಹಾಕಿ ಕಿತ್ತು ಅಲ್ಲಿ ಕಲ್ಲು ಹೊಡೆಯೋದಿದೆಯಲ್ಲ, ಅದು ಯಾರ್ಯಾರು ಮಾಡೋರು ಹೇಳಬೇಕಲ್ಲ. ಕಲ್ಲು ಹೊಡೆಯತಕ್ಕಂಥದ್ದು ಸರ್ಕಾರದಲ್ಲಿ ರಾಯಲ್ಟಿ ಕಟ್ಟಿ ಹೊಡೆಯೋದಿದೆ, ಕದ್ದು ಹೊಡೆಯೋದಿದೆಯಲ್ಲ ಅದು ಯಾರು ಹೊಡಿತಾವ್ರೆ ಅಂತ ಪಾಪ ಡಿ ಕೆ ಶಿವಕುಮಾರ್ ಹೇಳಕ್ಕೆ ಹೇಳಿ. ನೋಡ್ರಿ, ಕಾನೂನು ಬಾಹಿರವಾಗಿ ನಮ್ಮ ಕುಟುಂಬದಲ್ಲಿರಲಿ ಯಾವ ಕುಟುಂಬದಲ್ಲೇ ಇರಲಿ ಮಾಡಿರ್ತಕ್ಕಂಥ ದಾಖಲೆ ಇದ್ರೆ ಬಿಡುಗಡೆ ಮಾಡೋಕ್ಕೆ ಹೇಳಿ. ನಾನು ಹೇಳಿದೆ ಅಷ್ಟೇ. ನಾನಂತೂ ಆ ವ್ಯವಹಾರಗಳು ಯಾವುದೂ ಇಟ್ಕೊಂಡಿಲ್ಲ. ನನ್ನ ಕುಟುಂಬ ಯಾವುದು? ನನ್ನ ಹೆಂಡತಿ, ನನ್ನ ಮಗ, ನನ್ನ ಸೊಸೆ, ನನ್ನ ಮೊಮ್ಮಗ. ಎಲ್ಲಿ ಬೇಕಾದ್ರೂ ತಯಾರಾಗಿ ನಾವು ಅವ್ರದ್ದು ಚರ್ಚೆ ಮಾಡ್ತೀರಾ? ಚರ್ಚೆ ಮಾಡೋಂಥ ಈಗ ಒಂದು ನಿಮಿಷ ಇರಿ. ಅದೆಂಥದ್ದು ಮಂಡ್ಯದಲ್ಲಿ ಇವತ್ತು ಗೋಬ್ಯಾಕ್ ಅಂತ ಒಂದು 30 ಜನ ಹೆಣ್ಮಕ್ಳು ಕೂರಿಸ್ಕೊಂಡಿದ್ರಂತಲ್ಲ. ನಾನು ಇದೇ ಶಿವಕುಮಾರ್ ಕೇಳಲಿಕ್ಕೆ ಬಯಸ್ತೀನಿ. ಮೊನ್ನೆ ನನಗೆ ಯಾವುದೋ ZTVನಲ್ಲಿ ಅದೆಂಥದ್ದು ರಮೇಶ್ ಅವ್ರದ್ದು ಕಾರ್ಯಕ್ರಮ ಇದೆಯಲ್ಲ, ವೀಕೆಂಡ್ ವಿತ್ ರಮೇಶ್, ಅದರಲ್ಲಿ ಅವರು ಹೆಣ್ಣಿನ ಬಗ್ಗೆ ಏನು ಅವರಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಜನ್ಮ ಕೊಟ್ಟ ತಾಯಿ, ಮದುವೆ ಆಗಿರ್ತಕ್ಕಂಥ ಹೆಂಡತಿ, ಇವರು ಜನ್ಮ ಕೊಟ್ಟಿರೋ ಮಗಳಿಗೆ ಹೆಣ್ಣು ಮಕ್ಕಳಿದ್ರೆ ಅವರು ಯೌವನ ಇದ್ದಾಗ ಹೊರಗಡೆ ಹೋದರೆ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು ಅಂತ ಹೇಳಿ ಅದೆಂಥದ್ದು ಹೇಳ್ಕೊಂಡವ್ರಲ್ಲ ZTVಲಿ. ಇವರು ಹೆಣ್ಣುಮಕ್ಳಿಗೆ ಗೌರವ ಕೊಡೋರಲ್ವಾ? ಆ ಹೆಣ್ಣುಮಕ್ಳವ್ರು ಯಾರೋ ಕಾಂಗ್ರೆಸ್ ಪಾರ್ಟಿವೇ 20 ಜನ 30 ಜನ ಯಾರೋ ಇಲ್ಲ 20 ರೂಪಾಯಿ 30 ರೂಪಾಯಿ ಕರ್ಕೊಂಬಂದು ಕೂರಿಸ್ಕೊಂಡು ಗೋಬ್ಯಾಕ್ ಕುಮಾರಸ್ವಾಮಿ ಅಂತ ಇವತ್ತೇನೋ ಮಾಡಿದ್ರಂತಲ್ಲ ಅಲ್ಲೆಲ್ಲ ಮದ್ದೂರೊಳಗೆ. ಆ ಹೆಣ್ಣು ಮಕ್ಕಳಿಗೆ ಪದಕ್ಕೆ, ಆ ತಾಯಂದ್ರ ಪದಕ್ಕೆ ಅವ್ರು ಕೊಟ್ಟಿರೋ ಗೌರವ ಏನು? ತಾಯಿ ಯೌವನದಲ್ಲಿದ್ದಾಗ ಅಂಥ ತಾಯಿ ಮೇಲೂ ಕಣ್ಣಿಡಬೇಕು. ಬೆಳಗ್ಗೆ ಮನೆ ಬಿಟ್ಟು ಹೋದರೆ ರಾತ್ರಿ ಮನೆಗೆ ಬರೋದ್ರಲ್ಲಿ ಅವ್ರು ಏನೇನು ಮಾಡಿರ್ತಾರೆ ಅಂತೇಳಿ
ಕಣ್ಣಿಡಬೇಕು ಅಂತ ಹೇಳಿರ್ತಕ್ಕಂಥ ಅಂಥ ಪರಮ ನೀಚ ಎತ್ತು ತಾಯಿನೂ ಡೌಟ್ ಪಟ್ಕೊಂಡು ನೋಡಬೇಕು ಅಂತ ಹೇಳಿ ಅಂಥ ನೀಚನ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನಡೀರಿ, ಅವ್ರನ್ನ ಕೇಳಿ ಯಾತಿಗೆ ಮಾಡ್ತಾರೆ ಇಲ್ಲ, ಇನ್ನು ತೀರ್ಮಾನ ಆಗಿಲ್ಲ.